ಕನ್ನಡ ಕಿರುತೆರೆಯಲ್ಲಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12. ಸದ್ಯ ಎಲ್ಲಿ ನೋಡಿದ್ರೂ ಕೂಡ ಬಿಗ್ ಬಾಸ್ ಸೀಸನ್ 12ರ ಫೀವರ್ ಜೋರಾಗಿದೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೊಂದು ಕಡೆ ಸ್ಮಾಲ್ ಸ್ಕ್ರೀನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮಂಡ್ಯದ ಹೈದ ಗಿಲ್ಲಿ ಅಂತಂದರೆ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ಸಾಕಷ್ಟು ಜನ ಗಿಲ್ಲಿಯವರ ಒಂದು ವ್ಯಕ್ತಿತ್ವಕ್ಕೆ ಫಿದಾಗಿರುವಂಥದ್ದು. ಸದ್ಯ ನಾವು ಅವರ ಊರಲ್ಲಿದ್ದೀವಿ, ದಡತ್ಪುರದಲ್ಲಿ, ಅವರ ಮನೆ ಹತ್ರನೇ ಇದ್ದೀವಿ. ಸೊ ಸಾಕಷ್ಟು ಜನ ಅಭಿಮಾನಿಗಳು ಗಿಲ್ಲಿ ಇಲ್ಲ ಅಂದರೂ ಕೂಡ ಅವ್ರ ತಂದೆ ತಾಯಿಗಾಗಿರ್ಬೋದು, ಅವರ ಅಣ್ಣ ತಮ್ಮಂದಿರಿಗಾಗಿರ್ಬೋದು, ಬಂದು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋದಾಗಿರ್ಬೋದು, ಅವರಿಗೆ ಸನ್ಮಾನವನ್ನು ಮಾಡುವಂಥ ಪ್ರಯತ್ನವನ್ನಾಗಿರ್ಬೋದು ಮಾಡಿದ್ದಾರೆ. ಸೊ ಅದೇ ರೀತಿ ಒಂದು ಕಾರ್ಗೆ ಗಿಲ್ಲಿ ಗೆಲ್ಲೋದು ಪಕ್ಕ, ಡಮಾಲ್ ಡಿಕ್ಕಿ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಹೇಳ್ಬಿಟ್ಟು ಸ್ಟಿಕರಿಂಗನ್ನು ಹಾಕ್ಸ್ಕೊಂಡು ಬಂದಿದ್ದಾರೆ. ಸೊ ಎಲ್ಲಿದ್ರು ಇಷ್ಟು ದಿನ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾಕಂತಂದರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ನಾವು ಗಿಲ್ಲಿ ಅವರನ್ನು ನೋಡಿದ್ದೀವಿ. ಯಾವಾಗೂ ಕೂಡ ಅವರ ವ್ಯಕ್ತಿತ್ವ ಬಂದಿರಲಿಲ್ಲ, ಅವರ ಟ್ಯಾಲೆಂಟ್ ಮಾತ್ರ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಒಂದಷ್ಟು DKD ಆಗಿರ್ಬೋದು, ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಹೊರಗಡೆ ಬಂದಿತ್ತು. ಆದರೆ ನಿಜವಾದ ಗಿಲ್ಲಿ ನಟನ ವ್ಯಕ್ತಿತ್ವ ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಂದಿರುವಂಥದ್ದು. ಈಗ ಒಂದಷ್ಟು ಜನ ಒಂದು ಕಾರ್ ಮೇಲೆ ಸ್ಟಿಕರಿಂಗ್ ಹಾಕ್ಸಿರುವಂಥವ್ರು ಇದ್ದಾರೆ. ನಾನು ಮಾತನಾಡಿಸ್ತಾನೆ ಹೋಗ್ತೀನಿ. ಯಾಕೆ ಗಿಲ್ಲಿ ಅಂತಂದರೆ ಆ ಹುಚ್ಚು ಪ್ರೀತಿ, ಯಾಕೆ ಗಿಲ್ಲಿಗೋಸ್ಕರ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಾವು ಚೆನ್ನಾಗಿದೆ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ. ಯಾಕೆ ಗಿಲ್ಲಿ ಅವರನ್ನು ಒಂದು ಸ್ಟಿಕರಿಂಗ್ ಎಲ್ಲನೂ ಕೂಡ ನಿಮ್ಮ ಒಂದು ಓನ್ ವೆಹಿಕಲ್ ಮೇಲೆ ಹಾಕ್ಸ್ಬೇಕು ಅಂತಂದಾಗ, ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳ ಫೋಟೋಗಳನ್ನು ಹಾಕ್ಸ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಗಿಲ್ಲಿ ನಟನ ಒಂದು ಸ್ಟಿಕರಿಂಗನ್ನು ಹಾಕ್ಸೋದಕ್ಕೆ ಕಾರಣ ಏನು ಅಂತ? ಸರ್ ನಾವು ಈಗ ನಿನ್ನೆ ಮೊನ್ನೆಯಿಂದ ಫ್ಯಾನ್ ಆಗಿಲ್ಲ. ಗಿಲ್ಲಿ ಶಾರ್ಟ್ ಫಿಲಮ್ಸ್ ಬತ್ತಲ್ಲ, ಅವಾಗಿಂದನೂ ನಾನು ಫ್ಯಾನೇ. ಆಮೇಲೆ ಮೊದಲನೇ ದಿವಸ ಬಂದಾಗ ನಾನು ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ಇವನೇ ಗೆಲ್ಲೋದು ಅಂತ. ಆದರೆ ಈ ಮಟ್ಟಿಗೆ ಹೆಸರು ಮಾಡ್ತಾನೆ ಅಂತ ನಂಗೆ ಮುಂಚೆ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ವಿನ್ ಆಗೋದು ಇವನೇ ಅಂತ ಗೊತ್ತಿತ್ತು, ಈ ಮಟ್ಟಿಗೆ ಹೆಸರು ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಸೋಲ್ಜರಿಂದ ಹಿಡಿದು ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ, ನಮಗೆ ಖುಷಿ. ಮಂಡ್ಯದವ್ರಲ್ವಾ, ನಾವು ಮಂಡ್ಯದವರೇ, ಅದಕ್ಕೆ ತುಂಬ ಖುಷಿ ಆಯಿತು ಸರ್. ಹಾಗಾಗಿ ನಾವು ಕಾರ್ಗೆ ಹಾಕ್ಸಿದ್ವಿ ಸರ್. ಯಾವತ್ತು ಹಾಕ್ಸಿದ್ರಿ? ಎಷ್ಟು ಖರ್ಚಾಯಿತು ಅಂತ? ಸರ್ ಖರ್ಚೆಲ್ಲ ಬೇಡ ಸರ್, ಖರ್ಚು ಚೆನ್ನಾಗಿರಲ್ಲ, ಪ್ರೀತಿಗೋಸ್ಕರ ಹಾಕ್ಸಿರೋದು. ಖರ್ಚು ಹೇಳೋದೇನು ಬೇಡ ಸರ್, ಪ್ರೀತಿಗೋಸ್ಕರ. ಯಾವತ್ತು ಹಾಕ್ಸಿದ್ದು ಸರ್? ಈಗ 3 days ಆಯಿತು ಸರ್. ಓಕೆ, ಈಗ ವೋಟಿಂಗ್ ಲೈನ್ ಎಲ್ಲ ಇನ್ನೇನು ಮುಗಿತಾ ಬಂದಿದೆ. ಸೊ ಇನ್ನು ಕೇವಲ 2 ದಿನಗಳಷ್ಟೇ ಬಾಕಿ ಇರುವಂಥದ್ದು ಅನೌನ್ಸ್ಮೆಂಟ್ಗೆ. ಸೊ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಒಂದು ಕಡೆ ಮನಸ್ಸಲ್ಲಿ ಲವಲವಿಕೆ ಇದೆ ಅಂತ? ಸರ್ ತುಂಬ ಖುಷಿ ಆಗ್ತಿದೆ, ಕಾನ್ಫಿಡೆನ್ಸು ಇದೆ ಸರ್. ಪಕ್ಕ ನಾವೇ ಗೆಲ್ತೀವಿ, ಅದಕ್ಕೆ ತಾನೇ ಈ ಥರ ಮಾಡಿರೋದು. ಖುಷಿ ಇದೆ ಸರ್, ತುಂಬ ಖುಷಿ. ಮಂಡ್ಯದವನು, ಹಾಗಾಗಿ ನಮ್ಗೆ ಭಾಳ ಇಷ್ಟ. ಯಾಕೆ ಗಿಲ್ಲಿ ಅಂತಂದರೆ ಅಷ್ಟೊಂದು ಇಷ್ಟ ಅಂತ? ಅವನ ಮಾತು, ಅವನು ಕಾಮಿಡಿ ಸೆನ್ಸು ಎಲ್ಲರೂ ಆ್ಯಡ್ ಆಗೋದು ನಮ್ಗೆ ಖುಷಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.